ಕರುಣೆ. ಕರುಣೆಯನ್ನು ಭಾವದಿಂದ ಪ್ರಪಂಚದ ಎಲ್ಲ ಭಾವಗಳು ಹುಟ್ಟುತ್ತೆ. ಮತ್ತು ಈ ಇಡೀ ಪ್ರಪಂಚ ಇದು ಅಮ್ಮನಿಂದ ಹುಟ್ಟೋದು. ಅಮ್ಮ ಅನ್ನುವ ವ್ಯಕ್ತಿನೇ ಕರುಣೆಯ ಸಾಗರ. ಮಗುನ ನೋಡ್ತಿದ್ದ ಹಾಗೆ ತಿಳ್ಕೊತಾಳೆ ಅದಕ್ಕೆ ಏನು ಬೇಕು, ಅದಕ್ಕೆ ಅಗತ್ಯ ಏನು ಅಂತ. ಮಗು ಕಣ್ಣಲ್ಲಿ ಏನಾದರೂ ನೀರು ಕಂಡ್ರೆ ಅವಳು ನೋಡಿದ ಕೂಡ ತಿಳ್ಕೊತಾರೆ ಅದರ ಶರೀರದಲ್ಲಿ ಯಾವುದೋ ಭಾಗದಲ್ಲಿ ನೋವಾಗಿದೆ ಅಂತ. ಮಗು ಏನೂ ಹೇಳದೇ ಇದ್ದರೂ ಅಮ್ಮ ಅರ್ಥ ಮಾಡಿಕೊಳ್ಳುತ್ತಾಳೆ ಇವತ್ತು ಏನು ತಿನ್ನೋದು ಅಂತ. ಇದೇ ತಾನೇ ಅಮ್ಮ ಆದರೆ. ಅಮ್ಮ ಕರುಣೆಯ ಅತಿ ದೊಡ್ಡ ರೂಪ. ಮತ್ತು ಇವತ್ತಿನ ದಿನದಲ್ಲಿ ಮನುಷ್ಯ ಏನಿದ್ದಾನೆ ಸ್ವಲ್ಪನೇ ಮುಂದೆ ಹೋದರೂ ಸಾಕು ಅಮ್ಮನ ಹೇಗೆ ಹಿಂದೆ ಬಿಟ್ಟು ಹೋಗ್ತಾನೆ, ಅಮ್ಮನ ಮರ್ತೇ ಬಿಡುತ್ತಾನೆ. ಈ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ, ಎಂದೂ ಮಾಡಬೇಡಿ. ಯಾಕೆಂದರೆ ಅಮ್ಮ ಅನ್ನೋ ಆ ಕರುಣೆ ನಾಳೆ ನಿಮ್ಮ ಜೀವನದಲ್ಲಿ ಹೊರಟು ಹೋದರೆ ಅದಾದಮೇಲೆ ನೀವು ಜೀವನ ಖಂಡಿತ ನಡೆಸ್ತೀರ, ಆದರೆ ಯಾವತ್ತೂ ಜೀವಿಸೋಗಲ್ಲ. ಅದಾದಮೇಲೆ ನಿಮ್ಮ ಈ ಜೀವನದಿಂದ ನಿಮ್ಮ ಈ ಮೌಲ್ಯ, ನಿಮ್ಮ ಜೀವನದಿಂದ ಈ ಭಾವ ಅದನ್ನು ನೀವು ಕಳ್ಕೊತೀರ. ನಿಮ್ಮ ತಾಯಿ ಎಲ್ಲಕ್ಕಿಂತ ಹೆಚ್ಚು ಮಹತ್ವಪೂರ್ಣ. ನೀವು ಅಮ್ಮನ ಕಳ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಳ್ಕೊಂಡಾಗೆ. ಅದಕ್ಕೆ ಅಮ್ಮನ ಸದಾ ನೆನಪಿಟ್ಟುಕೊಂಡಿರಿ, ಸದಾ ಅವಳನ್ನ ಪ್ರೀತಿ ಮಾಡಿ ಮತ್ತು ನನ್ನ ಜೊತೆ ಪ್ರೀತಿಯಿಂದ ಹೇಳಿ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.